ನಮಸ್ಕಾರ ವೀಕ್ಷಕರೇ, ಇಂದು ನಾವು ಸಾಂಪ್ರದಾಯಿಕ ಸಿಹಿಯಾದ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಶೇಂಗಾ ತೆಗೆದುಕೊಂಡಿದ್ದೇನೆ. 2 ಕಪ್ ಶೇಂಗಾಗೆ 1 ಕಪ್ ಬೆಲ್ಲ ಬೇಕು. ಈಗ ಮೊದಲು ಶೇಂಗಾವನ್ನು ಪ್ಯಾನ್ನಲ್ಲಿ ಹಾಕಿ ಹುರಿದುಕೊಳ್ಳೋಣ. ಈ ಶೇಂಗಾ ಕೆಂಪಗಾಗುವವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಹುರಿಯುತ್ತಾ ಹೋಗಬೇಕು. ಹೈ ಫ್ಲೇಮ್ ಇಡಬಾರದು. ಅದು ಹುರಿದಾಗ ಹೀಗೆ ಕೆಂಪಾದ ಬಣ್ಣಕ್ಕೆ ತಿರುಗಿದಾಗ ಗ್ಯಾಸ್ ಆಫ್ ಮಾಡಬೇಕು. ಇದೇ ಪ್ಯಾನ್ಗೆ ನಾನು ಸ್ವಲ್ಪ ಎಳ್ಳನ್ನು ಹಾಕಿದ್ದೇನೆ. ಎಳ್ಳು ಹಾಕುವುದರಿಂದ ಶೇಂಗಾ ಹೋಳಿಗೆಯ ರುಚಿ ಇನ್ನೂ ಹೆಚ್ಚಾಗುತ್ತದೆ. ಅರ್ಧ ಕಪ್ ಎಳ್ಳು ಸಾಕು. ಎಳ್ಳು ಕೂಡ ಕೆಂಪಾದ ಮೇಲೆ ಅದನ್ನು ಒಂದು ಪಾತ್ರೆಗೆ ತೆಗೆಯೋಣ. ಈಗ ಶೇಂಗಾ ಆರುವವರೆಗೂ ಹಿಟ್ಟನ್ನು ತಯಾರಿಸಿಕೊಳ್ಳೋಣ. 1 ಕಪ್ ಚಿರೋಟಿ ರವೆ, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಆಪ್ಷನಲ್ಲು. ಮೈದಾ ಹಾಕದಿದ್ದರೂ ನಡೆಯುತ್ತದೆ. ಗೋಧಿ ಮತ್ತು ಚಿರೋಟಿ ರವೆಯಿಂದ ಹೋಳಿಗೆ ಮಾಡಿದರೂ ಒಳ್ಳೆಯ ಹೋಳಿಗೆ ಬರುತ್ತದೆ. ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಹಿಟ್ಟನ್ನು ಕಲಸಿಕೊಳ್ಳೋಣ. ಹಿಟ್ಟು ಕಲಸಿದ ನಂತರ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೆನೆಯಲು ಇಡೋಣ. ಈ ಶೇಂಗಾ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ಸಿಹಿ ತಿಂಡಿಯಾಗಿದೆ. ಇದನ್ನು ಎಳ್ಳು ಅಮಾವಾಸ್ಯೆಯ ದಿನ ಹೊಲಕ್ಕೆ ಚರಗ ಚೆಲ್ಲಲು ಹೋಗುತ್ತಾರೆ. ಆ ದಿನ ಮಾಡಬಹುದಾದ ಒಂದು ವಿಶೇಷವಾದ ಸಿಹಿ ಇದು. ಈಗ ಹೂರಣ ಮಾಡಿಕೊಳ್ಳೋಣ. ಹುರಿದ ಶೇಂಗಾವನ್ನು ಸಿಪ್ಪೆಯೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹುರಿದಿಟ್ಟುಕೊಂಡ ಎಳ್ಳು ಹಾಕಿ ಮಿಕ್ಸರ್ಗೆ ಹಾಕಿಕೊಳ್ಳೋಣ. ಈಗ ಮಿಕ್ಸರ್ ಹಾಕಿಕೊಂಡ ಹೂರಣ ನೋಡಿದಾಗ ಅದು ಹೀಗೆ ಉಂಡೆ ಕಟ್ಟಲು ಬರಬೇಕು. ಅದು ಉಂಡೆ ಕಟ್ಟಲು ಬಂದರೆ ಮಾತ್ರ ಹೋಳಿಗೆ ಚೆನ್ನಾಗಿ ಬರುತ್ತದೆ. ಈಗ ಈ ಹೂರಣಕ್ಕೆ ಸ್ವಲ್ಪ ನೀರು ಹಾಕಿ ಉಂಡೆ ಕಟ್ಟಿಕೊಳ್ಳೋಣ. ನೀರು ನೋಡಿಕೊಂಡು ಸ್ವಲ್ಪ ಹಾಕಬೇಕು. ಇಲ್ಲದಿದ್ದರೆ ತೆಳುವಾಗಿ ಬಿಟ್ಟರೆ ಹೂರಣ ಸರಿಯಾಗುವುದಿಲ್ಲ. ಹೂರಣ ಈ ಹದಕ್ಕೆ ಇರಬೇಕು. ಇಷ್ಟು ಮೆತ್ತಗೆ ಬರಬೇಕು. ಇಷ್ಟು ಮೆತ್ತಗೆ ಬರುವುದರಿಂದ ಹೋಳಿಗೆ ಹರಿಯುವುದಿಲ್ಲ ಮತ್ತು ಹೂರಣ ಎಲ್ಲ ಭಾಗದ ಹತ್ತಿರ ಹೋಗುತ್ತದೆ. ಈಗ ಹೋಳಿಗೆಯನ್ನು ಮಾಡೋಣ. ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ಶೇಂಗಾದಿಂದ ಮಾಡಿದ ಉಂಡೆಯನ್ನು ಇಟ್ಟುಕೊಂಡು ನಿಧಾನವಾಗಿ ಲಟ್ಟಿಸೋಣ. ಎಳ್ಳು ಅಮಾವಾಸ್ಯೆಯ ದಿನ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲ ತಿಂಡಿಗಳನ್ನು, ಜೋಳದ ರೊಟ್ಟಿ, ಎಲ್ಲ ತರಹದ ಪಲ್ಯ ಮತ್ತು ಶೇಂಗಾ ಹೋಳಿಗೆ ಎಲ್ಲವನ್ನು ಮಾಡಿಕೊಂಡು ಹೊಲಕ್ಕೆ ಹೋಗಿ ಕುಟುಂಬದವರೆಲ್ಲ ಎಲ್ಲರೂ ಅಕ್ಕಪಕ್ಕದವರು, ಕುಟುಂಬದವರು ಎಲ್ಲರೂ ಹೊಲಕ್ಕೆ ಹೋಗಿ ಅಲ್ಲಿ ಹೊಲದಲ್ಲಿ ದೇವಿಯ ಪೂಜೆ ಮಾಡಿ ಹೊಲಕ್ಕೆ ಮಾಡಿದ ಅಡಿಗೆಯನ್ನು ನೈವೇದ್ಯ ಮಾಡುತ್ತಾರೆ. ಇದೊಂದು ಹಬ್ಬವೇ ಸರಿ. ಭೂಮಿ ತಾಯಿಗೆ ನಾವು ಒಂದು ಕೊಡುವ ಅಲ್ಪ ಕಾಣಿಕೆ. ವರ್ಷ ಪೂರ್ತಿ ನಮಗೆ ಭೂಮಿ ತಾಯಿ ಅಷ್ಟೆಲ್ಲ ಬೆಳೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡಿರುತ್ತಾಳೆ. ಅಂಥ ಭೂಮಿ ತಾಯಿಗೆ ನಾವು ಕೊಡುವ ಒಂದು ಅಲ್ಪ ಕಾಣಿಕೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೈತರಿಗೆ ಇದೊಂದು ವಿಶೇಷ ದಿನವಾಗಿದೆ. ಈಗ ಈ ಹೋಳಿಗೆಯನ್ನು ಎರಡೂ ಬದಿಗೂ ಸರಿಯಾಗಿ ಬೇಯಿಸಿಕೊಳ್ಳಬೇಕು. ಈಗ ಈ ಹೋಳಿಗೆ ಸಿದ್ಧವಾಗಿದೆ. ಶೇಂಗಾ ಹೋಳಿಗೆಯು ಪ್ರವಾಸಕ್ಕೆ ತೆಗೆದುಕೊಂಡು ಹೋಗಲು ಒಂದು ಉತ್ತಮ ಸಿಹಿ ತಿಂಡಿಯಾಗಿದೆ. ಇದು ಕನಿಷ್ಠ ಒಂದು 4 ರಿಂದ 5 ದಿನ ಏನೂ ಆಗುವುದೇ ಇಲ್ಲ. ಈ ಶೇಂಗಾ ಹೋಳಿಗೆಗೆ ಸ್ವಲ್ಪ ತುಪ್ಪ ಹಾಕಿ ತಿಂದರಂತೂ ಬಹಳ ರುಚಿಯಾಗಿ ಇರುತ್ತದೆ. ಈ ಶೇಂಗಾ ಹೋಳಿಗೆಯು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತದೆ. ಹೊರಗಿನ ಕೇಕ್ಗಳಿಗಿಂತ ಆರೋಗ್ಯಕರವಾದ ಸಿಹಿ ತಿಂಡಿಯಾಗಿದೆ. ಇದೇ ನೋಡಿ ನಮ್ಮ ಉತ್ತರ ಕರ್ನಾಟಕದ ಚರಗ ಚೆಲ್ಲುವ ಹಬ್ಬ. ಮಾಡಿದ ಅಡಿಗೆ ಹೊಲಕ್ಕೆ ಹೋಗಿ ನೈವೇದ್ಯ ಮಾಡಿ ಎಲ್ಲರೂ ಊಟ ಮಾಡುತ್ತಾರೆ. ನಮಸ್ಕಾರ ವೀಕ್ಷಕರೇ.